Hello everyone, welcome to a discussion on SEBI guidelines for issue of shares and debentures in Unit 2, Capital of a Company of Company Law and Administration subject for BCom first semester. Dear students, during the last session, we will discuss about the meaning, features, advantages, disadvantages and types of shares and debentures, and we will also discuss about the differences between the shares and debentures. And in succession to that, now we will discuss about the meaning of SEBI guidelines for issue of shares and SEBI guidelines for issue of debentures. Then what is this SEBI? SEBI is the abbreviation for Securities and Exchange Board of India. It is the designated regulatory body for the finance and investment markets in India. The board plays a vital role in maintaining stable and efficient financial and investment markets by creating and enforcing effective regulation in India's financial marketplace. ಈ ಸೆಬಿ ಅಂತಂದ್ರೆ ಭಾರತೀಯ ಭದ್ರತಾ ಪತ್ರಗಳು ಮತ್ತು ವಿನಿಮಯ ಮಂಡಳಿ ಅಂತ ಕರೀತಾರೆ. ಸೊ ಇದರ ಮುಖ್ಯ ಕೆಲಸ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ಈ ಹಣಕಾಸು ಮತ್ತು ಹೂಡಿಕೆಗೆ ಸಂಬಂಧಪಟ್ಟಂತಹ ಮಾರುಕಟ್ಟೆಯನ್ನು ರೆಗ್ಯುಲೇಷನ್ ಮಾಡೋದು, ನಿಯಂತ್ರಣಕ್ಕೊಳಪಡಿಸೋದು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹೂಡಿಕೆದಾರರಿಗೆ ತೊಂದರೆ ಆಗದ ರೀತಿಯೊಳಗ ಮತ್ತು ಫೈನಾನ್ಸಿಯಲ್ ಮ್ಯಾಟರ್ಸ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಸ ವಂಚನೆ ನಡೆಯದ ರೀತಿಯಲ್ಲಿ ಈ ಒಂದು ಸಂಸ್ಥೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಂಥದ್ರಲ್ಲಿ ಒಂದು ಕಂಪನಿಯು ಶೇರು ಮತ್ತು ಡಿಬೆಂಚರ್ಗಳನ್ನು ಇಶ್ಯೂ ಮಾಡಬೇಕಾದ್ರೆ ಯಾವೆಲ್ಲ ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ಈ ಸೆಬಿ ಹೇಳ್ಕೊಡ್ತಿದೆ. ಹಾಗಾದರೆ ಫಸ್ಟ್ ಆಫ್ ಆಲ್ ನಾವು ಈ ಸೆಬಿಯ ಗೈಡ್ಲೈನ್ಸ್ಗಳು ಷೇರುಗಳಿಗೆ ಸಂಬಂಧಪಡುವ ಹಾಗೆ ಏನಿವೆ ಅನ್ನೋದನ್ನು ನೋಡೋಣ. ಸೊ ಹಿಯರ್ ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ಸ್ ಶುಡ್ ಬಿ ಸಬ್ಮಿಟೆಡ್ ಟು ಸೆಬಿ ಇನ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಅಂತ ಹೇಳ್ತಾರೆ. ಅಂದರೆ ನಿಗದಿತವಾಗಿರುವಂತಹ ನಮೂನೆಯಲ್ಲೇನೆ ನಾವು ಷೇರು ಅರ್ಜಿಗಳನ್ನು ಸೆಬಿಗೆ ಕಳುಹಿಸಿಕೊಡಬೇಕು ಅಂತ ಹೇಳ್ತಾರೆ. ಇದು ಮೊದಲನೇ ಗೈಡ್ಲೈನ್ಸ್. ಒಂದು ವೇಳೆ ಯಾವುದೇ ಕಂಪನಿಯು ಷೇರುಗಳನ್ನ ಇಶ್ಯೂ ಮಾಡಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂತಹ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಹಾಗಾದ್ರೆ ಎರಡನೇ ಗೈಡ್ಲೈನ್ ಏನು ನೋಡೋಣ. ಅಪ್ಲಿಕೇಶನ್ ಶುಡ್ ಬಿ ಅಕಂಪನಿಡ್ ಬೈ ಟ್ರೂ ಕಾಪೀಸ್ ಆಫ್ ಇಂಡಸ್ಟ್ರಿಯಲ್ ಲೈಸೆನ್ಸ್. ಪ್ರತಿಯೊಂದು ಅಪ್ಲಿಕೇಶನ್ ಈ ಇಂಡಸ್ಟ್ರಿಯಲ್ ಲೈಸೆನ್ಸ್ನ ಟ್ರೂ ಕಾಪಿಯೊಂದಿಗೆ ಸಲ್ಲಿಸಬೇಕಾಗಿರ್ತದೆ. ದೆನ್ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಶುಡ್ ಬಿ ಫರ್ನಿಶ್ಡ್ ವಿತ್ ಸ್ಕೀಮ್ ಆಫ್ ಫೈನಾನ್ಸ್. ಸೊ ಏನೊಂದು ಸ್ಕೀಮ್ ಆಫ್ ಫೈನಾನ್ಸ್ ಅನ್ನು ಇರ್ತದೆ, ಅಂದರೆ ಎಷ್ಟು ಷೇರುಗಳ ಮೂಲಕ ಹಣವನ್ನು ಕೂಡಿಸ್ಬೇಕಂತ ಅನ್ಕೊಂಡಿದ್ದಾರೆ, ಕ್ಯಾಪಿಟಲ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಅದು ಕಾಸ್ಟ್ ಆಫ್ ಪ್ರಾಜೆಕ್ಟ್ನ ಜೊತೆಗೆ ಫರ್ನಿಶ್ ಆಗಿರಬೇಕು. ಅಂದರೆ ಆ್ಯಕ್ಚುಲಿ ಇವ್ರು ಎಷ್ಟು ಖರ್ಚು ಮಾಡೋರಿದ್ದಾರೆ, ಪ್ರಾಜೆಕ್ಟ್ನ ಕಾಸ್ಟ್ ಎಷ್ಟಿದೆ ಮತ್ತು ಇವ್ರು ಯಾವ ರೀತಿಯಾಗಿ ಎಷ್ಟು ಬಂಡವಾಳವನ್ನು ಸಂಗ್ರಹಣೆ ಮಾಡೋರಿದ್ದಾರೆ, ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರಬೇಕು. ದೆನ್ ಕಂಪನಿ ಶುಡ್ ಹ್ಯಾವ್ ದ ಶೇರ್ಸ್ ಇಶ್ಯೂ ಟು ದ ಪಬ್ಲಿಕ್ ಆ್ಯಂಡ್ ಲಿಸ್ಟೆಡ್ ಇನ್ ಒನ್ ಆರ್ ಮೋರ್ ರಿಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಕಂಪನಿಯು ಷೇರುಗಳನ್ನ ಏನು ಇಶ್ಯೂ ಮಾಡೋದಿದೆ ಪಬ್ಲಿಕ್ಗೆ, ಸೊ ಹಾಗೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಅಥವಾ ಹಲವಾರು ಈ ಷೇರು ವಿನಿಮಯ ಕೇಂದ್ರದೊಳಗೆ ಗುರುತಿಸ್ಕೊಳ್ಬೇಕು. ಅಂದರೆ ಅವು ತನ್ನ ಷೇರುಗಳನ್ನ ಅಲ್ಲಿ ನೋಂದಾಯಿಸಿಕೊಳ್ಬೇಕು ಅಂತ ಹೇಳ್ತದೆ. ಸೆಬಿ ಗೈಡ್ಲೈನ್ಸ್ ನಲ್ಲಿ ಮತ್ತೊಂದು ಮಹತ್ವದಾಗಿರುವಂಥದ್ದು, ಫೇರ್ ದ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಇನ್ವಾಲ್ವ್ಸ್ ಆಫರ್ ಫಾರ್ ಸಬ್ಸ್ಕ್ರಿಪ್ಷನ್ ಬೈ ದ ಪಬ್ಲಿಕ್ ಫಾರ್ ದ ಫಸ್ಟ್ ಟೈಮ್. The value of equity capital, subscribed capital privately held by promoters and their funds shall not be less than 15% of the total issue equity capital ಅಂತ ಹೇಳ್ತದೆ. ಅಂದರೆ ನಾವು ಶೇರ್ ಕ್ಯಾಪಿಟಲ್ಗಳ ಮೂಲಕ ಪಬ್ಲಿಕ್ ಕಡೆಯಿಂದ ಮೊದಲ ಬಾರಿಗೆ ಏನಾದರೂ ಸಬ್ಸ್ಕ್ರಿಪ್ಷನ್ ಮಾಡಿಸ್ತಾ ಇದ್ದೀವಿ ಅಂತಂದರೆ ಅಂಥ ಸಂದರ್ಭದಲ್ಲಿ ನಮ್ಮ ಇಕ್ವಿಟಿ ಬಂಡವಾಳನ ವ್ಯಾಲ್ಯೂ ಅಥವಾ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಪ್ರೈವೇಟ್ ಆಗಿ ಏನು ಕಲೆಕ್ಟ್ ಮಾಡೋದಾರೆ ಪ್ರಮೋಟರ್ ಕಡೆಯಿಂದ ಅಥವಾ ಅವರ ಫ್ರೆಂಡ್ಸ್ಗಳ ಕಡೆಯಿಂದ, ಅದು ಯಾವುದೇ ಕಾರಣಕ್ಕೂ 15%ಗಿಂತ ಅಂದರೆ ಟೋಟಲ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಏನು ಕಾಂಟ್ರಿಬ್ಯೂಟ್ ಮಾಡೋದಾರೆ ಅದರ 15% ಕಡಿಮೆ ಇಲ್ಲದ ಹಾಗೆ ಸಂಗ್ರಹಣೆ ಮಾಡಿರಬೇಕು ಅಂತ ಹೇಳ್ತಾರೆ. ದೆನ್ ಆನ್ ಇಕ್ವಿಟಿ ಪ್ರಿಫರೆನ್ಸ್ ರೇಷಿಯೋ ಆಫ್ 3:1 ಈಸ್ ಅಲೌಡ್. ಸೊ ನಮಗೆ ಈಗ ಸೆಬಿ ಗೈಡ್ಲೈನ್ಸ್ ಪ್ರಕಾರ 3 ಪಾಲು ಇಕ್ವಿಟಿ ಶೇರ್ಸ್ ಇದ್ದಾಗ ಪ್ರಿಫರೆನ್ಸ್ ಶೇರ್ಸ್ 1 ಪಾಲು ಇದ್ದರೆ ಸಾಕು ಅನ್ನುವಂತಹ ಒಂದು ಗೈಡ್ಲೈನ್ಸ್ ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ.
ಅಂದರೆ ಇದನ್ನ ಕೆಲವೊಂದು ಸಂದರ್ಭದಲ್ಲಿ ನಾವು ಬದಲಾವಣೆಗೊಳಪಡಿಸ್ಬೋದು. ದಟ್ ಪ್ರೊಜೆಕ್ಟ್ ಯಾವ ವಿಧದಲ್ಲಿ ಪ್ರಾರಂಭ ಆಗ್ತಾ ಇದೆ, ಯಾವ ಕಾರಣಕ್ಕಾಗಿ ಪ್ರಾರಂಭ ಆಗ್ತಾ ಇದೆ ಅದನ್ನು ಆಧಾರವಾಗಿಟ್ಕೊಂಡು ಇದನ್ನು ಕೆಲವೊಂದು ಮಟ್ಟಿಗೆ ನಾವು ಬದಲಾವಣೆಗೊಳಪಡಿಸಬಹುದಾಗಿರ್ತದೆ. Then capital cost of the project should be as per the standard set with a reasonable debt equity ratio. ಸೊ ಕ್ಯಾಪಿಟಲ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಹೆಂಗಿರಬೇಕು ಅಂದ್ರೆ ನಮ್ಮ ಏನೇ ಒಂದು ಯೋಜನೆ ಹಾಕೊಂಡಿದ್ದೀವಿ ಬಿಸ್ನೆಸ್ ಅದು ಕಂಪನಿದ ಅದ್ರ ಕ್ಯಾಪಿಟಲ್ ಕಾಸ್ಟ್ ಹೆಂಗಿರಬೇಕು ಅಂತಂದ್ರೆ ಡೆಟ್ ಇಕ್ವಿಟಿ ರೇಷಿಯೋನ ಯಾವ ತರ ಸ್ಟ್ಯಾಂಡರ್ಡ್ ಆಗಿ ಸೆಟ್ ಮಾಡಿದಾರೋ ಆ ರೇಷಿಯೋದಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ. ದೆನ್ ನ್ಯೂ ಕಂಪನಿ ಕೆನಾಟ್ ಇಶ್ಯೂ ಶೇರ್ಸ್ ಅಟ್ ಎ ಪ್ರೀಮಿಯಂ. The dividend on preferred shares should be within the prescribed limit. These are two important things which are given by the guidelines of the SEBI. ಇಲ್ಲೇನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕಂಪನಿಯು ಮೊದಲ ಬಾರಿಗೆ ಶೇರ್ಗಳನ್ನು ಇಶ್ಯೂ ಮಾಡ್ತಿದ್ದಾಗ ಪ್ರೀಮಿಯಂ ಮೂಲಕ ಇಶ್ಯೂ ಮಾಡಿಕೊಳ್ಳೋದು ಆ್ಯಂಡ್ ಇವನ್ ಪ್ರಿಫರೆನ್ಸ್ ಶೇರ್ಸ್ಗಳಿಗೆ ಡಿವಿಡೆಂಡ್ ನೀಡುವಂತಹ ವಿಚಾರದಲ್ಲಿ ಕೂಡ ವಿತಿನ್ ಪ್ರಿಸ್ಕ್ರೈಬ್ಡ್ ಲಿಮಿಟ್ನೊಳಗಿರಬೇಕು. ಅಂದರೆ ಸೆಬಿ ಏನು ಹೇಳ್ತದೆ, ಒಂದೇನು ಸರಾಸರಿ ಲೆಕ್ಕ ಹೇಳ್ಕೊಟ್ಟಿರ್ತದೆ ಆ ರೀತಿಯೊಳಗನೆ ಆ ಒಂದು ಲಿಮಿಟ್ ಇರಬೇಕು ಅಂತ ಹೇಳ್ತದೆ. ದೆನ್ ಆಲ್ ದ ಡೀಟೇಲ್ಸ್ ಆಫ್ ದ ಅಂಡರ್ ರೈಟಿಂಗ್ ಅಗ್ರಿಮೆಂಟ್ಸ್. ಸೊ ಅಂಡರ್ ರೈಟರ್ಸ್ಗಳ ಜೊತೆಗೆ ನಾವು ಏನೆಲ್ಲ ಅಗ್ರಿಮೆಂಟ್ಗಳು ಮಾಡ್ಕೊಂಡಿದ್ದೀವಿ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ಕೂಡ ನಾವು ಒದಗಿಸಬೇಕು. ದೆನ್ ಅಲಾಟ್ಮೆಂಟ್ ಆಫ್ ಶೇರ್ಸ್ ಟು ಎನ್ಆರ್ಐಸ್ ಈಸ್ ನಾಟ್ ಅಲೌಡ್ ವಿಥೌಟ್ ದ ಅಪ್ರೂವಲ್ ಫ್ರಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಾವೇನಾದರೂ ಷೇರುಗಳನ್ನು ದಟ್ ವಿದೇಶಿ ನಾಗರಿಕರಿಗೆ ಅಥವಾ ದಟ್ ಅನಿವಾಸಿ ಭಾರತೀಯರಿಗೆ ಹಂಚಿಕೆ ಮಾಡುವುದಿತ್ತು ಅಂತಂದರೆ RBI ಅಪ್ರೂವಲ್ ಇಲ್ಲದೆ ಅವರಿಗೆ ಹಂಚಿಕೆನ ಮಾಡುವ ಹಾಗಿಲ್ಲ. Details of any firm allotment in favor of any financial institutions. ಸೊ ನಾವೇನಾದರೂ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಹಣಕಾಸಿನ ಸಂಸ್ಥೆಗೆ ಷೇರುಗಳನ್ನ ಅಲಾಟ್ ಮಾಡ್ತಿದ್ವಿ ಅಂತಂದರೆ ಅದರ ಸಂಪೂರ್ಣ ಮಾಹಿತಿಯನ್ನು ಕೂಡ ಇಲ್ಲಿ ಸೆಬಿಗೆ ಒದಗಿಸಬೇಕಾಗ್ತದೆ. ದೆನ್ ಡಿಕ್ಲರೇಷನ್ ಬೈ ಸೆಕ್ರೆಟರಿ ಆರ್ ಡೈರೆಕ್ಟರ್ ಆಫ್ ದ ಕಂಪನಿ. ಸೊ ಕಂಪನಿಯ ಕಾರ್ಯದರ್ಶಿ ಅಥವಾ ಒಬ್ಬ ಕಂಪನಿಯ ನಿರ್ದೇಶಕರಿಂದ ಘೋಷಣೆಯನ್ನು ಕೂಡ ಈ ಒಂದು ನಿಟ್ಟಿನಲ್ಲಿ ಒದಗಿಸಬೇಕಾಗ್ತದೆ, ಘೋಷಣಾ ಪತ್ರವನ್ನು ಕೂಡ ಕೊಡಬೇಕಾಗ್ತದೆ. ಸೊ ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ದಟ್ ವಿಶೇಷ ಸೂಚನೆಗಳನ್ನು ಸೆಬಿ ಪ್ರತಿಯೊಂದು ಕಂಪನಿಯು ಷೇರುಗಳು ಇಶ್ಯೂ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಫಾಲೋ ಮಾಡಲೇಬೇಕು ಅನ್ನುವಂತಹ ಒಂದು ಕಟ್ಟಪ್ಪಣೆ ಹಾಕಿಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ದೆನ್ ಹಾಗಾದರೆ ಈಗ ನಾವು ನೋಡೋಣ ಬಹಳಷ್ಟು ಮಹತ್ವದಾಗಿರ್ತಕ್ಕಂಥ ಇನ್ನೊಂದು ಸಂಗತಿ. ಇಲ್ಲಿ ಈ ಡಿಬೆಂಚರ್ಗಳನ್ನ ಇಶ್ಯೂ ಮಾಡಬೇಕಾದ್ರೆ ಅಂದರೆ ಸಾಲ ಪತ್ರಗಳನ್ನು ಇಶ್ಯೂ ಮಾಡಬೇಕಾಗಿತ್ತು ಅಂತಂದರೆ ಸೆಬಿ ಯಾವ ರೀತಿಯಾಗಿರ್ತಕ್ಕಂಥ ಗೈಡ್ಲೈನ್ಸ್ಗಳನ್ನು ನೀಡ್ತಾ ಇದೆ ಅನ್ನೋದನ್ನು ನೋಡೋಣ. ಸೊ ಅದರಲ್ಲಿ ಮೊದಲನೇದಾಗಿ ಗೈಡ್ಲೈನ್ಸ್ ವಿಲ್ ಬಿ ಅಪ್ಲಿಕೇಬಲ್ ಟು ಕನ್ವರ್ಟಿಬಲ್ ಅಂಡ್ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಆಫ್ ಪಬ್ಲಿಕ್ ಲಿಮಿಟೆಡ್ ಆಸ್ ವೆಲ್ ಆಸ್ ಪಬ್ಲಿಕ್ ಸೆಕ್ಟರ್ ಕಂಪನೀಸ್. ಸೊ ಈ ಒಂದು ಏನು ಗೈಡ್ಲೈನ್ಸ್ ಅನ್ನ ಈ ಸೆಬಿ ನೀಡ್ತಾ ಇದೆ ಅದು ಡಿಬೆಂಚರ್ಗಳಿಗೆ ಇಶ್ಯೂ ಮಾಡೋಕೆ ಸಂಬಂಧಪಡುವ ಹಾಗೆ ಇವೆಲ್ಲ ಕಂಪ್ಲೀಟ್ ಆಗಿ ಕನ್ವರ್ಟಿಬಲ್ ಮತ್ತು ನಾನ್ ಕನ್ವರ್ಟಿಬಲ್ ಆಗಿರುವಂತಹ ಅಂದರೆ ಪರಿವರ್ತನೆಗೊಳಪಡುವ ಮತ್ತು ಪರಿವರ್ತನೆ ಆಗದೇ ಇರುವಂತಹ ಏನು ಸಾಲಪತ್ರಗಳಿವೆ ಆ ಎರಡಕ್ಕೂ ಅಪ್ಲೈ ಆಗ್ತವೆ. ಜೊತೆಗೆ ಇವು ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳಿಗೆ ಮತ್ತು ಪಬ್ಲಿಕ್ ಸೆಕ್ಟರ್ ಕಂಪನಿಗಳಿಗೆ ಅಪ್ಲೈ ಆಗ್ತಕ್ಕಂತಹ ಗೈಡ್ಲೈನ್ಸ್ಗಳು ಅಂತ ಹೇಳ್ಬೋದು. ಹಾಗಾದ್ರೆ ನೋಡೋಣ ಮತ್ತೊಂದು ಇಲ್ಲಿ ಡಿಬೆಂಚರ್ಸ್ ಕ್ಯಾನ್ ಬಿ ಇಶ್ಯೂಡ್ ಫಾರ್ ದ ಫಾಲೋಯಿಂಗ್ ಪರ್ಪೋಸಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಡಿಬೆಂಚರ್ಸ್ ಯಾವೆಲ್ಲ ಕಾರಣಕ್ಕಾಗಿ ನಾವು ಇಶ್ಯೂ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಫಾರ್ ಸ್ಟಾರ್ಟಿಂಗ್ ನ್ಯೂ ಅಂಡರ್ಟೇಕಿಂಗ್, ಹೊಸದಾಗಿರ್ತಕ್ಕಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡೋಕ್ಕೆ ನಾವು ಡಿಬೆಂಚರ್ಗಳನ್ನ ಇಶ್ಯೂ ಮಾಡಬಹುದು. ಫಾರ್ ಎಕ್ಸ್ಪ್ಯಾನ್ಷನ್ ಆರ್ ಡೈವರ್ಸಿಫಿಕೇಶನ್, ನಾವು ಒಂದು ಕಂಪನಿಯನ್ನ ವಿಸ್ತಾರ ಮಾಡಬೇಕಾದಾಗ ಅಥವಾ ಡೈವರ್ಸಿಫಿಕೇಶನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಕೂಡ ಇವುಗಳನ್ನ ಸಾಲಪತ್ರದ ಮೂಲಕ ನಾವು ಹಣವನ್ನು ಸಂಗ್ರಹಣೆ ಮಾಡಬಹುದಾಗಿರ್ತದೆ. ಫಾರ್ ಮಾಡರ್ನೈಸೇಷನ್, ಆಧುನೀಕರಣ ಮಾಡುವಂಥದ್ದು. ಈಗಾಗಲೇ ನಮ್ಮಲ್ಲಿ ಇರ್ತಕ್ಕಂತಹ ಟೆಕ್ನಾಲಜಿ ಎಲ್ಲ ಔಟ್ಡೇಟೆಡ್ ಆಗಿರ್ತದೆ, ಅಂಥದನ್ನು ಹೊಸದಾಗಿ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ಡಿಬೆಂಚರ್ಸ್ಗಳ ಮೂಲಕ ಹಣವನ್ನು ಸಂಗ್ರಹಣೆ ಮಾಡೋಕ್ಕೆ ಅವಕಾಶ ಇದೆ. ಇನ್ ಕೇಸ್ ಆಫ್ ಮರ್ಜರ್ ಆರ್ ಅಮಲ್ಗಮೇಷನ್ ವಿಚ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಯಾವುದಾದ್ರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಮಗೆ ಅಪ್ರೂವ್ ಮಾಡಿರಬೇಕು ಆ ಒಂದು ಕಂಪನಿಯನ್ನು ಅಥವಾ ವ್ಯವಹಾರವನ್ನು ಮರ್ಜರ್ ಅಥವಾ ಅಮಲ್ಗಮೇಷನ್ ಮಾಡೋಕೆ. ಸೊ ಅಂಥ ಸಂದರ್ಭದಲ್ಲಿ ಕೂಡ ನಾವು ಡಿಬೆಂಚರ್ಸ್ಗಳ ಮೂಲಕ ಇಶ್ಯೂ ಮಾಡೋಕ್ಕೆ ಅವಕಾಶ ಇದೆ. ದೆನ್ ಇನ್ ಕೇಸ್ ಆಫ್ ರೀಸ್ಟ್ರಕ್ಚರಿಂಗ್ ಆಫ್ ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್ ಸಂದರ್ಭದಲ್ಲಿ ಡಿಬೆಂಚರ್ ಇಶ್ಯೂ ಮಾಡೋದು ಒಳಿತು ಅಂತ ಅನಿಸಿದಾಗಲೂ ಕೂಡ ಈ ಒಂದು ಸೆಬಿ ಗೈಡ್ಲೈನ್ಸ್ ಪ್ರಕಾರ ನಾವು ಡಿಬೆಂಚರ್ಸ್ಗಳನ್ನ ಇಶ್ಯೂ ಮಾಡಬಹುದಾಗಿರ್ತದೆ. ಫಾರ್ ಅಕ್ವೈರಿಂಗ್ ಅಸೆಟ್ಸ್, ಸೊ ಸ್ಥಿರಾಸ್ತಿಗಳನ್ನು ಏನಾದರೂ ನಾವು ಅಕ್ವೈರ್ ಮಾಡ್ಕೊಳ್ಬೇಕು, ಖರೀದಿ ಮಾಡಬೇಕು ಅಂತ ಅನ್ಕೊಂಡ್ರೆ ಅಂತಹ ಸಂದರ್ಭದಲ್ಲಿ ಕೂಡ ನಾವು ಡಿಬೆಂಚರ್ಗಳನ್ನ ಇಶ್ಯೂ ಮಾಡಿ ಹಣವನ್ನು ಸಂಗ್ರಹಣೆ ಮಾಡೋಕ್ಕೆ ಅವಕಾಶ ಇದೆ. ಫಾರ್ ಇನ್ಕ್ರೀಸಿಂಗ್ ರಿಸೋರ್ಸಸ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್, ಸೊ ದೀರ್ಘಾವಧಿ ಬಂಡವಾಳವನ್ನು ಪಡ್ಕೊಳ್ಳುವ ಸಲುವಾಗಿಯೂ ಕೂಡ ನಾವು ಡಿಬೆಂಚರ್ಸ್ಗಳನ್ನ ಇಶ್ಯೂ ಮಾಡೋಕ್ಕೆ ಅವಕಾಶವನ್ನು ಈ ಒಂದು ಸೆಬಿ ತನ್ನ ಗೈಡ್ಲೈನ್ಸ್ ಮೂಲಕ ಒದಗಿಸಿಕೊಟ್ಟಿದೆ ಕಂಪನಿಗಳಿಗೆ ಅಂತ ಹೇಳ್ಕೊಳ್ಬಹುದು. ದೆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಶುಡ್ ನಾಟ್ ಎಕ್ಸಿಡ್ ಮೋರ್ ದನ್ 20% ಆಫ್ ಗ್ರಾಸ್ ಕರೆಂಟ್ ಅಸೆಟ್ಸ್ ಅಂಡ್ ಆಲ್ಸೋ ಲೋನ್ಸ್ ಅಂಡ್ ಅಡ್ವಾನ್ಸಸ್. So it's very important.
ಸೊ ನಾವು ಏನಾದರೂ ಬಂಡವಾಳವನ್ನ ಈ ಡಿಬೆಂಚರ್ಗಳ ಮೂಲಕ ಅಂದ್ರೆ ಸಾಲ ಪತ್ರಗಳ ಮೂಲಕ ಇಶ್ಯೂ ಮಾಡಿ ಸಂಗ್ರಹಣೆ ಮಾಡ್ತೀವಿ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ನಮ್ಮ ಒಟ್ಟು ಕರೆಂಟ್ ಅಸೆಟ್ಗಳೇನಿರ್ತವೆ ಅವುಗಳ 20%ಕ್ಕಿಂತ ಹೆಚ್ಚಾಗಕೂಡದು. ಅಂದ್ರೆ ಕರೆಂಟ್ ಅಸೆಟ್ಸ್ ನಲ್ಲಿ ಕೆಲವು ಕರೆಂಟ್ ಅಸೆಟ್ಸ್ ಅಷ್ಟೇ ಅಲ್ಲ, ಇವನ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಏನಿರ್ತವೆ ಅಂತವುಗಳ ಒಟ್ಟು 20%ಕ್ಕಿಂತ ಹೆಚ್ಚಿನ ಹಣವನ್ನ ಈ ಡಿಬೆಂಚರ್ಸ್ಗಳ ಮೂಲಕ ನಾವು ಸಂಗ್ರಹಣೆ ಮಾಡಕೂಡದು ಅಂತ ಹೇಳ್ತಾರೆ. ದೆನ್ ಡೆಟ್ ಇಕ್ವಿಟಿ ರೇಷಿಯೋ ಶುಡ್ ನಾಟ್ ಎಕ್ಸಿಡ್ 2:1. ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ರೇಷಿಯೋನ ಕೊಡ್ತಾ ಇದ್ದಾರೆ. ನಮ್ಮ ಡೆಟ್ ಇಕ್ವಿಟಿ ರೇಷಿಯೋ ಹೇಗಿರಬೇಕು, ಎಷ್ಟಿರಬೇಕು ಅನ್ನೋದನ್ನ. ಸೊ ಇದು ಬಹಳಷ್ಟು ಪ್ರಮಾಣಿತವಾಗಿರ್ತಕ್ಕಂಥದ್ದು. ಪ್ರಮಾಣ 2 ಮತ್ತು 1, 2 ಪಾಲು ಡೆಟ್ ಇಕ್ವಿಟಿ ಮತ್ತು 1 ಪಾಲು ಡೆಟ್, ಈ ರೀತಿಯಾಗಿರ್ತಕ್ಕಂತಹ ಒಂದು ಅನುಪಾತದಲ್ಲಿ ನಾವು ಡಿಬೆಂಚರ್ಸ್ ಮತ್ತು ಇಕ್ವಿಟಿಯನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚು ಕಡಿಮೆ ಹಾಕೊಡುದು. Any redemption of debentures should not commence before 7 years since the commencement of company. ನಾವೇನಾದ್ರೂ ಕಂಪನಿಯ ಡಿಬೆಂಚರ್ಗಳನ್ನ ಮರುಪಾವತಿ ಮಾಡ್ತಾ ಇದೀವಿ ಅಂತಂದ್ರೆ ಅಂತಹ ಮರುಪಾವತಿಯು ನಮ್ಮ ಕಂಪನಿ ಹೊಸದಾಗಿ ಪ್ರಾರಂಭ ಆಗಿ 7 ವರ್ಷಗಳವರೆಗೆ ಯಾವುದೇ ಕಾರಣಕ್ಕೂ ಅದನ್ನು ರಿಡಂಪ್ಷನ್ ಮಾಡೋಕೆ ಅವಕಾಶ ಇಲ್ಲ. For small investors, for value such as ₹5,000, payment should be made in one installment. ಸೊ ಸಣ್ಣ ಹೂಡಿಕೆದಾರ ಏನಿರ್ತಾರೆ ಅಂತವರು ಸುಮಾರು ಬೆಲೆ 5,000 ಮುಖ ಬೆಲೆಯ ಏನಾದರೂ ಡಿಬೆಂಚರ್ಸ್ಗಳು ಇದ್ರೆ ಅಂತದನ್ನ ಒಂದೇ ಕಂತಿನಲ್ಲಿ ಪಾವತಿ ಮಾಡಬೇಕು ಅನ್ನುವಂಥದ್ದು ಒಂದು ದಟ್ ಪಾಲನೆಯನ್ನ ಕೂಡ ಇಲ್ಲಿ ಫಾಲೋ ಮಾಡಬೇಕಾಗ್ತದೆ. With the consent of SEBI, even non-convertible debentures can be converted into equity. ಸೊ ಕೆಲವು ಸಂದರ್ಭದಲ್ಲಿ ನಾನ್ ಕನ್ವರ್ಟಿಬಲ್ ಅಂದ್ರೆ ಪರಿವರ್ತನೆಗೊಳ್ಳದ ಸಾಲ ಪತ್ರಗಳಿರ್ತವೆ ಅಂತವುಗಳನ್ನ ನಾವು ಕನ್ವರ್ಷನ್ ಮಾಡೋಕೆ, ಇಕ್ವಿಟಿ ಆಗಿ ರೂಪಾಂತರ ಮಾಡೋಕೆ ಅವಕಾಶ ಇದೆ. ಆದ್ರೆ ಅದಕ್ಕೆ ನಾವು ಸೆಬಿಯ ಕನ್ಸೆಂಟ್ ಅನ್ನ ತಗೊಳ್ಬೇಕಾಗ್ತದೆ, ಅಂದ್ರೆ ಪರವಾನಗಿಯನ್ನು ತಗೊಳ್ಬೇಕಾಗ್ತದೆ ಅನ್ನೋದನ್ನ ಇಲ್ಲಿ ನೋಡಬಹುದು. ಎ ಪ್ರೀಮಿಯಂ ಆಫ್ 5% ಆನ್ ಫೇಸ್ ವ್ಯಾಲ್ಯೂ ಈಸ್ ಅಲೌಡ್ ಅಟ್ ದ ಟೈಮ್ ಆಫ್ ರಿಡಂಪ್ಷನ್ ಅಂಡ್ ಇನ್ ಕೇಸ್ ಆಫ್ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಓನ್ಲಿ. ಸೊ ನಾವು ಏನಾದ್ರೂ ಈ ಡಿಬೆಂಚರ್ಸ್ಗಳನ್ನ ಇಶ್ಯೂ ಮಾಡುವಂಥ ಸಂದರ್ಭದಲ್ಲಿ ನಾವು ಅದರ ಫೇಸ್ ವ್ಯಾಲ್ಯೂ ಮೇಲೆ 5% ಪ್ರೀಮಿಯಂ ಏನಾದರೂ ದಟ್ ಆಫರ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದು ಅವಕಾಶನ ಒದಗಿಸ್ಕೊಟ್ಟಿದೆ. ಯಾವ ಸಂದರ್ಭದಲ್ಲಪ್ಪ ಇದು ಅಂತಂದ್ರೆ ಆ ಒಂದು ಡಿಬೆಂಚರ್ಗಳನ್ನ ರಿಡಂಪ್ಷನ್ ಮಾಡುವಂಥ ಸಂದರ್ಭದಲ್ಲಿ. ಮತ್ತು ಈ ರಿಡಂಪ್ಷನ್ ಮಾಡುವಂಥ ಸಂದರ್ಭದಲ್ಲಿ ಏನು ಪ್ರೀಮಿಯಂ ಅನ್ನ 5% ವರೆಗೆ ನಾವು ನೀಡೋಕೆ ಸಾಧ್ಯ ಇದೆಯೋ ಅಂತಹದ್ದು ಕೇವಲ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ಗಳಿಗೆ ಮಾತ್ರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗ್ತದೆ. Then the face value of debentures will be ₹100 and it will be listed in one or more stock exchanges in the country. So that ಮಿನಿಮಮ್ ಫೇಸ್ ವ್ಯಾಲ್ಯೂ ಅಂತ ಹೇಳ್ಬೋದು. ಇದಕ್ಕೆ ನಾವು ಪ್ರತಿಯೊಂದು ಸಾಲ ಪತ್ರಗಳು ಪ್ರಾರಂಭ ಆಗೋದ್ರೆ ಬೆಲೆ ಮುಖ ಬೆಲೆ ಪ್ರಾರಂಭ ಆಗೋದೇ ₹100. ಯಾವ ತರ ಷೇರುಗಳಿಗೆ ₹10 ಪ್ರಾರಂಭ ಅಂತ ಹೇಳ್ತಾ ಇದ್ರು ಆ ರೀತಿ ಇಲ್ಲಿ ₹100 ಈ ಸಾಲ ಪತ್ರಗಳ ಬೆಲೆ ಪ್ರಾರಂಭ ಆಗ್ತದೆ. ಮತ್ತು ಪ್ರತಿಯೊಂದು ಕಂಪನಿಯು ತನ್ನ ಡಿಬೆಂಚರ್ಸ್ಗಳನ್ನ ಯಾವುದಾದ್ರೂ ಒಂದು ಅಥವಾ ಹಲವಾರು ಷೇರು ವಿನಿಮಯ ಕೇಂದ್ರಗಳಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಷೇರು ವಿನಿಮಯ ಕೇಂದ್ರ ಅಥವಾ ಹೆಚ್ಚಿನ ಷೇರು ವಿನಿಮಯ ಕೇಂದ್ರಗಳಲ್ಲಿ ಗುರುತಿಸ್ಕೊಳ್ಬೇಕಾಗ್ತದೆ, ಅಂದ್ರೆ ತನ್ನ ಡಿಬೆಂಚರ್ಸ್ಗಳನ್ನ ನೋಂದಾಯಿಸ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡಬಹುದು. ದೆನ್ ಸೆಕ್ಯೂರಿಟಿ ಡಿಬೆಂಚರ್ಸ್ ವಿಲ್ ಬಿ ಪರ್ಮಿಟೆಡ್ ಫಾರ್ ದ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್. ಸೊ ಸೆಕ್ಯೂರಿಟಿ ಡಿಬೆಂಚರ್ಸ್ ಏನಿರ್ತವೆ ಅಂದ್ರೆ ದಟ್ ನಮ್ಮ ಕಂಪನಿಯ ಅಸೆಟ್ಸ್ಗಳ ಮೇಲೆ ಚಾರ್ಜ್ ಇರ್ತಕ್ಕಂಥ ಅಥವಾ ಮಾರ್ಟ್ಗೇಜ್ಡ್ ಡಿಬೆಂಚರ್ಸ್ ಅಂತ ಹೇಳ್ತೀವಿ, ಅಂತ ಡಿಬೆಂಚರ್ಸ್ಗಳನ್ನ ನಾವು ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಮಾಡೋಕೆ ಕಂಪ್ಲೀಟ್ ಆಗಿರ್ತಕ್ಕಂಥ ಪರ್ಮಿಷನ್ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಸೆಬಿ ತನ್ನ ಗೈಡ್ಲೈನ್ಸ್ಗಳಲ್ಲಿ ಹೇಳ್ತಾ ಇದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಇನ್ ರಿಲೇಷನ್ ಟು ದ ಇಶ್ಯೂ ಆಫ್ shares and issue of debentures given by the Securities and Exchange Board of India. So dear students, as far as the SEBI guidelines are concerned, these are totally in favor of the investors and the capital market of India. So dear students, regarding the Company Law Administration, Securities and Exchange Board of India, Company Law Tribunal and the Ministry of Corporate Affairs are playing a very important role, and you should remember the guidelines given by the SEBI for issue of shares and debentures, which are very important. Thank you.